ನಮಸ್ಕಾರ. ಈ ಕಳೆದ 15 ದಿವಸಗಳಿಂದ ನಾವು ನೋಡ್ತಾ ಇದ್ದೀವಿ ಈ ನಮ್ಮ NH75 ಅದು ಎಕ್ಸ್ಪೆಷಲಿ ಹಾಸನ ಸಕಲೇಶ್ಪುರ ಮಾರನಹಳ್ಳಿ ರಸ್ತೆಯಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಇರ್ಬೋದು, ಮಾಡಿರೋಂಥ ರಸ್ತೆಯ ಲ್ಯಾಂಡ್ ಸ್ಲೈಡಿಂಗ್ ಆಗ್ತಾ ಇರ್ಬೋದು. ಇದ್ರ ಬಗ್ಗೆ ಬರೀ ನ್ಯೂಸ್ಗಳನ್ನು ನೀವುಗಳು ನೋಡ್ತಾ ಇದ್ದೀರಾ. ಇವತ್ತು ಲಾಸ್ಟ್ ವೀಕ್ ನೀವು ನೋಡುವಾಗ ಇಲ್ಲಿ ಗುಳುಗಳಲ್ಲಿ ಹತ್ರ ಲ್ಯಾಂಡ್ ಸ್ಲೈಡಿಂಗ್ ಆಯಿತು ಅಂತೇಳಿ ಅಂತ ಆ ಜಾಗಗಳೆಲ್ಲ ಯಾವುದ್ಯಾವುದು ಅಂತೇಳಿ ನೋಡಲಿಕ್ಕೆ ಅಂತೇಳಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಕಳೆದ ವಾರ ಈ ಗುಳುಗಳಲ್ಲೇ ಕ್ರಾಸ್ ಬಳಿ ಲ್ಯಾಂಡ್ ಸ್ಲೈಡಿಂಗ್ ಆಗ್ತದೆ ಅಂತೇಳಿ ಅಪ್ಡೇಟನ್ನು ಮಾಡಿದರು. ನೋಡಿ, ಆ ಜಾಗದ ವಿಡಿಯೋನ ನಿಮಗೆ ಇಲ್ಲಿ ತೋರಿಸ್ತೇನೆ. ಇದು ನಮಗಿನ್ನೂ 6 ತಿಂಗಳು ಕೂಡ ಆಗಲಿಲ್ಲ ಈ ರಸ್ತೆ ನಮಗಿಲ್ಲಿ ಓಪನ್ ಮಾಡಿಕೊಟ್ಟು ಎರಡೂ ಬದಿಯಲ್ಲಿ ಓಡಾಡಲಿಕ್ಕೆ. ಈಗ ಆಲ್ರೆಡಿ ಒಂದು ಕಡೆ ಓಡಾಡ್ತಾ ಇದೆ ವೆಹಿಕಲ್ಲು. ನಮಗೆ ಹಳೆ ರಸ್ತೆ ನಾವೇನು ನೋಡ್ತಾ ಇದ್ದೀವಿ ಈ ಜಾಗದಿಂದ ಹೊರಗಡೆ ಇತ್ತು, ಆಚೆ ನಾವು ದೂರದಿಂದ ಬರ್ತಾಯಿದ್ವಿ. ಇವಾಗ ಆಗಿರೋಂಥ ನೋಡಿ ಲ್ಯಾಂಡ್ ಸ್ಲೈಡು ಗುಳುಗಳಲ್ಲಿ ಹತ್ರ ಅಂತ ಹೇಳುವಾಗ ನೋಡಿ ಇದೇ ಜಾಗ. ಇಲ್ಲಿ ಯಥೇಚ್ಛವಾಗಿ ನೀರು ಹೋಗುವಂಥದ್ದು ಕಾಣಿಸ್ತಾ ಇದೆ. ಆದರೂ ಕೂಡ ಈ ತಡೆಗೋಡೆಯನ್ನು ಕಟ್ಟುವಾಗ ಎಷ್ಟು ಕೆಳಗಡೆಯಿಂದ ಮಾಡಿದ್ರು ಅನ್ನುವಂಥ ಒಂದು ಮಾಹಿತಿಯನ್ನು ನೋಡಲಿಲ್ಲ. ನೋಡಿ ಎಷ್ಟು ನೀರು ಬರ್ತಾ ಇದೆ. ನೀರು ನೀವು ನೋಡ್ತಾ ಇರ್ಬೋದು. ನೀರು ಬರ್ತಾ ಇರೋವಂಥ ನೀರು ಎಲ್ಲಿಂದ ಬರ್ತಾಯಿದೆ ಅಂತ ಕೇಳಿದ್ರೆ ಅದು ಆ ಬದಿಯಿಂದನೇ, ಅಂದರೆ ನಾವು ಈಗ ನೋಡ್ತಾ ಇರೋ ಆಪೋಸಿಟ್ ಬದಿಯಿಂದನೇ ಬರೋವಂಥ ನೀರು ಇಲ್ಲಿಂದ ಬಂದದ್ದು. ಮತ್ತು ನೋಡಿ ಈ ತೋಟದೊಳಗಡೆ ಹೋಗುವಂಥ ನೀರು ಮತ್ತೆ ಅದೇ ನೀರು ಎಡಬದಿಗೆ ಮತ್ತೆ ವಾಪಸ್ ಹೋಗಲಿಕ್ಕೆ ಅಂತೀರಿ ಅಂತ. ಇದು ಯಾವ ರೀತಿಯ ಕಾಮಗಾರಿ? ಈ ಎಡಬದಿಯಲ್ಲಿ ಬಂದಂಥ ನೀರು ಅಲ್ಲಿಂದನೇ ಸೀದಾ ಒಂದು ಇವಾಗ ಏನು ನೀವು ಹಬ್ಬನ ತೋಟ ಅಂತ ಕಾಣಿಸ್ತಿದೆ ಅಲ್ಲಿ ಜಾಗದಲ್ಲಿ, ಅಲ್ಲೇ ನೇರವಾಗಿ ಆ ಕಡೆ ನೀರನ್ನು ಪಾಸ್ ಮಾಡಲಿಕ್ಕೆ ಆಗಲಿಲ್ಲ ಅವರಿಗೆ. ಅದಕ್ಕೆ ಒಂದು ನೋಡಿ ಇಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆಯಲ್ಲ ಆ ಜಾಗದಲ್ಲಿ ಅವರು ನೀರನ್ನು ಹೈವೇಯಲ್ಲಿ ಒಂದು ಮೋರಿಗಳನ್ನು ಮಾಡಿ ಈ ಕಡೆ ಬಿಟ್ಟಿದ್ದಾರೆ ನೀರನ್ನು. ಅದು ಆ ಬದಿಯಿಂದ ಈ ಕಡೆಗೆ ಬರ್ತಾ ಇದೆ. ಮತ್ತು ಅದೇ ನೀರು ಬಂದಂಥದ್ದು ನೋಡಿ ನೀವು ನೋಡ್ಬೋದು. ಇಲ್ಲಿ ನೀರು ಬರ್ತಾ ಇರೋದು ಎಲ್ಲಿಂದ ಅಂತ ಕೇಳುವಾಗ ನೋಡಿ ನೀರು ಬರ್ತಾ ಇರೋವಂಥದ್ದು ಆ ಬದಿಯಿಂದನೇ ಬರ್ತಾ ಇರೋವಂಥದ್ದು. ಅಂದರೆ ಈ ಫಿಸಿಕ್ಸ್ ಹೇಳ್ತೀವಿ, ಒಂದು ಯಾವ ಕಡೆಗೆ ನೀರು ಹೋಗ್ತದೆ ಆ ಕಡೆಗೆ ನುಗ್ತದೆ ಅಂತೇಳಿ. ಆ ಬಂದಂಥ ನೀರು ಈ ತೋಟದೊಳಗಡೆ ನುಗ್ತು ನೀರಿದು. ಈ ತೋಟದೊಳಗಡೆ ನುಗ್ಗಿದ್ದಂಥ ನೀರು ಇದು ಆಚೆ ಕಡೆಗೆ ಹೋಗ್ಲಿಕ್ಕೆ ಆಪ್ಷನ್ ಇಲ್ಲ. ಮತ್ತೇನು ಮಾಡ್ತಾರೆ ಇವರು, ಈ ನೀರನ್ನು ಈ ತೋಟದೊಳಗಡೆ ಸೋದದ ನೀರನ್ನು ಮತ್ತೆ ಅಲ್ಲೊಂದು ಮೋರಿ ಮಾಡ್ತಾರೆ. ಆ ಮೋರಿಯಿಂದ ಈಗ ಅಲ್ಲಿ ತಡೆಗೋಡೆ ಏನು ಕುಸ್ತಿದೆಯಲ್ಲ ಆ ಜಾಗದಿಂದ ಮತ್ತೆ ನೀರು ಆ ಕಡೆ ಬದಿಗೆ ಹೋಗ್ಲಿಕ್ಕೆ ಅಂತ ಮಾಡ್ತಾರೆ. ಇದು ಮಾಡುವಾಗಲೇ ಇಲ್ಲಿ ತೊಂದರೆಗೆ ಸಿಗಾಕೊಂಡಿರುವಂಥದ್ದು ಈ ಲ್ಯಾಂಡ್ ಸ್ಲೈಡ್ ಆಗಿರುವಂಥದ್ದು. ನೋಡಿ ಎಷ್ಟು ನೀರು ವೇಗವಾಗಿ ಹೋಗ್ತಿದೆ ಅಂತೇಳಿ ಅಂತ ಅಲ್ಲಿ ಜನ ಕೆಲಸ ಮಾಡ್ತಿದ್ದಾರೆ. ಈಗ ಚೀಲಗಳನ್ನು ಹೊಡ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಆ ಕಡೆಗೆ ತೋರಿಸ್ತೀನಿ ನೋಡಿ ಆ ನೀರು ಎಲ್ಲಿಗೆ ಹೋಗಿದೆ ಅಂತೇಳಿ ಅಂತ. ಎಡಬದಿಯಿಂದ ಬಂದಂಥ ನೀರು ಬಲಬದಿಗೆ ಬಂದು ಬಲಬದಿಯ ತೋಟಕ್ಕೆ ಬಂದು ಮತ್ತೆ ಎಡಬದಿಗೆ ಹೋಗುವಂಥ ನೀರು. ನೋಡಿ ನೀವೀಗ ನೋಡ್ಬೋದು ಇಲ್ಲಿ ನೀರು ಹೋಗ್ತಾ ಇರೋವಂಥದ್ದು. ನೀರಿಲ್ಲಿ ಹೋಗ್ತಾ ಇರೋಂಥದ್ದು ನೀರು ಎಲ್ಲಿಂದ ಬರ್ತಾ ಉಂಟು, ಈ ಹಬ್ಬನದ ತೋಟ ಏನು ಕಾಣಿಸ್ತಿದೆ, ಹಬ್ಬನದ ತೋಟ ಅಂತ ಇಲ್ಲಿ ಏನು ರಸ್ತೆಯನ್ನು ಮಾಡ್ಕೊಂಡಿದ್ದಾರೆ ಇವರು ಇಲ್ಲಿ. ಅದರಿಂದ ಹಿಂದೆ ಇರುವಂಥ ತೋಟದ ನೀರೆಲ್ಲ ಅವರು ಅಲ್ಲಿಂದ ಬಲಬದಿಗೆ ಹೋಗಲಿಕ್ಕೆ ಒಂದು ಡ್ರೈನೇಜನ್ನು ಮಾಡಿದ್ದಾರೆ. ಆ ಡ್ರೈನೇಜನ್ನು ಮಾಡಿದ ನೀರು ಆ ತೋಟದಲ್ಲಿ ಎದುರುಗಡೆ ಏನು ನೋಡ್ತಾ ಇದ್ದೀರಾ ಆ ತೋಟದಲ್ಲಿ ಹಸಿ ಹೋದದ್ದು ಮತ್ತು ಅದೇ ನೀರು ನಮಗೆ ಮತ್ತೆ ಈಚೆಗೆ ವಾಪಸ್ ಬರುವಂಥದ್ದು. ಈ ಕಾಂಟ್ರಾಕ್ಟ್ರು ಕೆಲಸ ಮಾಡುವಂಥವರಿಗೆ ಸ್ವಲ್ಪನಾರು ಬುದ್ಧಿ ಇದೆಯಾ ಅನ್ನೋದಕ್ಕೆ ಇಲ್ಲ ಅನ್ನೋದಕ್ಕೆ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ. ನೋಡಿ ಇಲ್ಲೂ ಕೂಡ ಲ್ಯಾಂಡ್ ಸ್ಲೈಡೆಲ್ಲ ಆಗಿದೆ. ಆ ನೀರನ್ನು ಅಲ್ಲಿ ಹೋಗುವಂಥ ನೀರನ್ನು ಅಲ್ಲಿಂದ ಹೇಗೆ ಸರಾಗವಾಗಿ ಈ ಎಡಬದಿಯಲ್ಲೇ ನೀರನ್ನು ಹೋಗಲಿಕ್ಕೆ ಅವ್ರು ಸರಾಗವಾಗಿ ಮಾಡಿದ್ದಿದ್ರೆ ಆ ನೀರು ಆ ಕಡೆ ಹೋಗಿ ಆ ತೋಟದೊಳಗಡೆ ನಿಂತಿದ್ದ ನೀರು ಜಾಸ್ತಿ ಆಗುವಾಗ ಅದು ಆ ಮೋರಿಯಲ್ಲಿ ಹೋಗ್ಲಿಕ್ಕೆ ಆಗದಲ್ಲೇ ಇರುವಾಗ ಯಥೇಚ್ಛವಾಗಿ ನಿತ್ಯ ಲ್ಯಾಂಡ್ ಸ್ಲೈಡ್ ಆಗಿರುವಂಥದ್ದು. ಇದು ಈ ಗುಳುಗಳಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿರುವಂಥ ಜಾಗದ ಬಗ್ಗೆ ತೋರಿಸ್ತಿರೋಂಥದ್ದು. ನಿಮಗೆ ಗೊತ್ತು, ಇದು ಸುಮಾರು
ಕಳೆದ 2015ರಿಂದ ಈ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. 2015ರಿಂದ ಮಾಡ್ತಾ ಇದ್ದು 2019ನೇ ಇಸ್ವಿಯಲ್ಲಿ ಮೊದಲ ಬಾರಿ ಲ್ಯಾಂಡ್ಸ್ಲೈಡು ದೋಣ್ಗಲ್ನಲ್ಲಾಗುತ್ತೆ. 2 ತಿಂಗಳುಗಳ ಕಾಲ ಈ ರಸ್ತೆಯಲ್ಲಿ ನಮಗೆ ಓಡಾಡಲಿಕ್ಕೇ ಆಪ್ಷನ್ ಕೊಡೋದಿಲ್ಲ. ಆಗ ನೋಡಿ ಅಲ್ಲಿ ಕಾಣಿಸ್ತಿದೆ ನಿಮಗೆ, ನಾನು ತೋರಿಸುವಂಥ ಜಾಗವನ್ನು ನೋಡಿ ನೀವೀಗ. ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಮೋರಿಗಳು. ಇಲ್ಲೇನು ಕಾಣಿಸ್ತಾ ಇದೆ ಮೋರಿ, ಅದು 4 ಮೋರಿಗಳನ್ನು ನೀರು ಹೋಗ್ಲಿಕ್ಕೆ ಅಂತ ಮಾಡಿದ್ದಾರೆ. ಯಾವ ನೀರು ಎಲ್ಲಿಂದ ಬರ್ತಾಯಿದೆ, ನೀರು ಬರ್ತಾ ಇರೋದು ನೋಡಿ, ನೀವು ನೋಡ್ತಾ ಇರ್ಬೋದು. ಅದು ಬಂದದ್ದು ಆಚೆ ಕಡೆಯಿಂದ ರಸ್ತೆಯಿಂದನೇ. ಆಚೆ ಕಡೆಯಿಂದ ಬಂದಂಥ ರಸ್ತೆ ನೀವು ದೂರದಲ್ಲಿ ನೋಡ್ಬೋದು, ಅಲ್ಲೊಂದು ಲ್ಯಾಂಡ್ ಸ್ಲೈಡ್ ಆಗಿದೆ. ಅದು ಆ ತೋಟದೊಳಗೆ ಬಂದದ್ದು ನೀರು ಮತ್ತೆ ಈ ಕಡೆಯಿಂದ ಮತ್ತೆ ಅದೇ ಕಡೆಗೆ ಬಲ್ಲೆ ಕಡೆಗೆ ಪಾಸ್ ಮಾಡಿದ್ದಾರೆ. ನಾನು ಹೇಳುವಾಗೆ ಆ ನೀರನ್ನು, ಆ ಅಡಿಕೆ ತೋಟ ನಾವೇನು ನೋಡ್ತಾ ಇದ್ದೀವಿ ಅಲ್ಲಿಂದ ಸೈಡಲ್ಲಿ ಒಂದು ಚಾನಲ್ ಥರ ಕೊಟ್ಟು ಅಬ್ಬನ ತೋಟದ ಪಕ್ಕದಲ್ಲಿ ಡೈರೆಕ್ಟ್ ಅಲ್ಲಿಗೆ ನೀರನ್ನು ಪಾಸ್ ಮಾಡಿದ್ದಿದ್ರೆ ಈ ಏರಿಯಾದಲ್ಲಿ ಬರುವಂಥ ನೀರೇನಿದೆ, ಈ ಮೋರಿ ಸಾಕಾಗ್ತಾ ಇತ್ತು. ಈಗ ಬಲಬದಿಯಿಂದ ಬಂದಂಥ ನೀರು ಎಡಬದಿ ತೋಟಕ್ಕೆ ಬಂದು ಎಡಬದಿ ತೋಟದಿಂದ ಮತ್ತೆ ನಮಗೆ ಬಲಬದಿಯ ತೋಟಕ್ಕೆ ನೀರು ಹೋಗ್ತಾ ಇದೆ. ಇದು ಕಾಮಗಾರಿ ಮಾಡುವಂತಹ ಕೆಲಸ. ಒಬ್ಬ ಸಾಮಾನ್ಯ ಮನುಷ್ಯ, ಈಗ ನಾವು ರೈತರಾಗಿರೋದ್ರಿಂದ ಈ ಸಾಮಾನ್ಯವಾಗಿರುವಂಥ ಮಾಹಿತಿ ನಮಗೆ ಗೊತ್ತಿರುವಂಥದ್ದು. ಈ ಇಂಜಿನಿಯರ್ಗಳು ಯಾವ ಥರ ಓದ್ತಾರೆ, ಏನು ಅದ್ರ ಬಗ್ಗೆ ಆಲೋಚನೆ ಇಲ್ದೆಯಾ ಅನ್ನೋದು ನಮಗೆ ಅರ್ಥ ಆಗ್ತಾಯಿಲ್ಲ. ನೋಡಿ ಲ್ಯಾಂಡ್ಸ್ಲೈಡ್ ಆಗಿರುವಂಥದ್ದು ನೋಡಿ. ಈಗ ಇದು ಜನಗಳು ದುಡ್ಡು ಎಷ್ಟು ವೇಸ್ಟ್ ಆಗ್ತಾ ಉಂಟು. ಇಲ್ಲಿ ನೋಡಿ, ಈಗ ಇದಕ್ಕೆ ಮತ್ತೆ ಹೊಸ್ದಾಗಿ ಕೆಲಸಗಳನ್ನು ಮಾಡಬೇಕು. ಎಷ್ಟು ಜನ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅದಕ್ಕೊಂದು ಚೀಲ ಒಟ್ಟುವಂಥ ಕೆಲಸ ಮಾಡ್ತಾರೆ ಹೊರತು ಯಾವುದೇ ರೀತಿಯ ಇದು ಫುಲ್ ಆ್ಯಂಡ್ ಫೈನಲ್ ಆಗಿ ಮುಗಿಯುವಂಥ ಕೆಲಸ ಅಲ್ಲ. ಸಿಂಪಲ್ಲಾಗಿ ಯೋಚನೆ ಮಾಡುವಂಥ ಒಂದು ಕೆಲಸವನ್ನು ದೊಡ್ಡದಾಗಿ ತೋರಿಸಿದ್ದಾರೆ. ಅದಕ್ಕಾಗಿ ಈ ಮಾಹಿತಿಯನ್ನು ನಿಮ್ಮಲ್ಲಿ ಶೇರ್ ಮಾಡ್ತಿದ್ದೇನೆ. ಧನ್ಯವಾದಗಳು. NH75 ಬೆಂಗಳೂರು ಮಂಗಳೂರು ಮೊದಲ ಲ್ಯಾಂಡ್ಸ್ಲೈಡು. ಇನ್ನೂ ಮುಂದೆ ತುಂಬ ಲ್ಯಾಂಡ್ಸ್ಲೈಡ್ಗಳು ಇದ್ದಾವೆ, ಅವನುಗಳನ್ನು ನಿಮಗೆ ತೋರಿಸ್ತೇನೆ ಮುಂದಿನ ವಿಡಿಯೋಗಳಲ್ಲಿ. ಥ್ಯಾಂಕ್ ಯು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ.